ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಯುಗಾದಿಗೆ ತನ್ನದೇ ಆದ ಮಹತ್ವ ಇರುವಂಥದ್ದು. ನಮ್ಮ ದೇಶದಲ್ಲಿ ಭಾಳ ಹಿಂದಿನಿಂದಲೂ ಕೂಡ ಹೊಸ ವರ್ಷ ಅಂದರೆ ಯುಗಾದಿ ಅಂತ ಭಾವಿಸ್ಕೊಂಡು ಬಂದಿದ್ದೇವೆ. ವ್ಯಾವಹಾರಿಕವಾಗಿ ಇಂದು ನಾವು ಜನವರಿ 1 ಅದು ಹೊಸ ವರ್ಷ ಅಂತೇಳಿ ಆಚರಿಸ್ತಾರೆ. ಅದು ನಮ್ಮ ದೇಶದ ಒಂದು ವ್ಯವಸ್ಥೆ ಅಲ್ಲ. ನಮ್ಮ ಭಾರತೀಯ ಸಂಸ್ಕೃತಿ ಯಾವತ್ತೂ ಕೂಡ ಪ್ರಕೃತಿಯ ಜೊತೆಯಲ್ಲೇ ನಾವು ಜೀವನವನ್ನು ನಡೆಸ್ಕೊಂಡು ಬಂದಂತಹವರು. ನೋಡಿ, ಪ್ರಕೃತಿಯಲ್ಲಿ ಹೆಂಗೆ ಹೊಸ ಒಂದು ಚಿಗುರು ಉಂಟು ಮಾಡಿ ಪ್ರಕೃತಿಯಲ್ಲಿ ಹೊಸತನ ಉಂಟು ಮಾಡುವಂತಹ ಬದುಕಿರ್ತದೆ. ಆ ಜೊತೆಯಲ್ಲಿ ನಮ್ಮ ದೇಶದ ನಮ್ಮ ಹೊಸ ವರ್ಷದ ಆಚರಣೆಯನ್ನು ಮಾಡುವಂತಹವರು. ಅದಕ್ಕೆ ಯುಗದ ಆದಿಯಲ್ಲಿ ಯುಗಾದಿ ಅಂತೇಳಿ ಕರೆದಿರುವಂಥ ವರ್ಷದ ಪ್ರಾರಂಭ ಅಂತೇಳಿ ಕರ್ಕೊಂಡು ಬಂದಿರುವಂತಹವರು. ಹಾಗೆ ಈ ಯುಗಾದಿಯು ಕೂಡ ನಾಳೆಯ ದಿವಸ ಇದು ಪ್ರಾರಂಭವಾಗ್ತಾ ಇರುವಂಥದ್ದು. ಹೊಸ ವರ್ಷ ಬರ್ತಾ ಇದೆ. ಹೊಸ ವರ್ಷ ಹೊಸ ದಿನ ಅನ್ನೋದಕ್ಕಿಂತ ಕೂಡ ಪ್ರತಿದಿನವೂ ಪ್ರತಿ ಕ್ಷಣವೂ ಕೂಡ ಹೊಸದಾಗೇ ಇರುವಂಥದ್ದು ನಮ್ಮೆಲ್ಲರಿಗೂ ಕೂಡ. ಆ ಯುಗಾದಿಯ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಒಳ್ಳೆಯ ಚಿಂತನೆಯನ್ನು ಮಾಡೋಣ, ಒಳ್ಳೆಯ ಸಂಕಲ್ಪವನ್ನು ಮಾಡೋಣ. ಕಳೆದ ವರ್ಷದಲ್ಲಿ ಆಗಿರೋದನ್ನು ಮರೆತು ಹೊಸ ವರ್ಷದಲ್ಲಿ ಒಳ್ಳೆಯದನ್ನು ಮಾಡುವಂತಹ, ಉತ್ತಮವಾದಂಥ ಜೀವನವನ್ನು ಸಾಗಿಸುವಂತಹ, ಒಳಿತ ಕಾರ್ಯಗಳನ್ನು ಮಾಡುವಂತಹ ಒಂದು ಆಲೋಚನೆಗಳನ್ನು ಇಟ್ಕೊಂಡು ಒಂದು ಸಂಕಲ್ಪವನ್ನು ತೊಡೋಣ. ಸುಖ ದುಃಖ ನೋವು ನಲಿವು ಅದು ಸಹಜವಾಗಿ ಇರುವಂತಹದ್ದು, ಯಾರಿಗೂ ಅದು ತಪ್ಪಿದ್ದಲ್ಲ. ಇದು ಚಕ್ರದಂತೆ ಅದು ಸುತ್ತಾ ಇರ್ತದೆ. ಸುಖ ಆಗಲಿ ದುಃಖ ಆಗಲಿ ಶಾಶ್ವತ ಅಲ್ಲ, ಅದು ಯಾವುದೂ ಕೂಡ. ಅದು ಬರ್ತದೆ, ಕೆಳಗೆ ಹೋಗ್ತಾ ಇರ್ತದೆ. ಒಂದೊಮ್ಮೆ ಸುಖ ಬರ್ತದೆ, ಒಂದು ಸಲ ದುಃಖ ಬರ್ತಾ ಇರ್ತದೆ. ಒಂದೊಮ್ಮೆ ಉತ್ಸಾಹ ಇರ್ತದೆ, ಒಂದು ನಿರುತ್ಸಾಹ ಇರ್ತದೆ. ಅವಕಾಶಗಳಿರ್ತವೆ, ಅವಕಾಶಗಳು ವಂಚಿತವಾಗ್ತಾ ಇರ್ತವೆ. ಇದು ಚಕ್ರದಂತೆ ಸುತ್ತಾ ಇರ್ತವೆ. ಅದು ನಿರಂತರ ಸ್ಥಿರವಾದ ಸ್ಥಾಯಿ ಅಲ್ಲ ಅದು. ಹಾಗೆ ಯುಗಾದಿ ಎನ್ನುವಂಥ ಸಂದರ್ಭದಲ್ಲಿ ನಾವೇನು ಮಾಡಬೇಕಪ್ಪ ಅಂದರೆ ಅದನ್ನೇ ಬೇವು ಬೆಲ್ಲ ಅನ್ನುವಂಥ ತಿಂತಾರೆ, ಸಾಂಕೇತಿಕವಾಗಿರುವಂಥದ್ದು. ಆ ಸಾಂಕೇತಿಕವಾಗಿ ಏನಪ್ಪ ಅಂದರೆ ತಿಂದಾಕ್ಷಣವೇ ನಾವು ಹಂಗಿರ್ತೀವಿ ಅಂತ ಅಲ್ಲ, ನಮ್ಮ ಮನಸ್ಸಿನಲ್ಲಿ ಆ ಭಾವನೆ ಬರಬೇಕು. ಇವತ್ತು ಯಾವತ್ತೂ ಕೂಡ ಏನೇ ಬರಲಿ ನಮ್ಮಲ್ಲಿ ಜೀವನೋತ್ಸಾಹವನ್ನು ಇಟ್ಕೊಳ್ತೀವಿ. ಕಷ್ಟ ಬಂದಾಗ ಕುಗ್ಗದೆ, ಸುಖ ಬಂದಾಗ ಹಿಗ್ಗದೆ ಒಂದು ಮನಸ್ಸನ್ನು ಇಟ್ಕೊಂಡು ಜೀವನವನ್ನು ಸಾಗಿಸ್ತೇವೆ ಅನ್ನುವಂಥ ಮನೋಭಾವ ಇಟ್ಕೊಳ್ಬೇಕು. ಆ ಸಂದರ್ಭದಲ್ಲಿ ಒಂದು ಸಾಂಕೇತಿಕವಾಗಿ ಎಲ್ಲರೂ ಕೂಡ ಬೇವು ಬೆಲ್ಲವನ್ನು ತಿನ್ನುವಂಥದ್ದು. ಹಾಗಂತೇಳಿ ಬೇವಿನ ಮರನೆಲ್ಲ ಮುರಿದಾಕೋದು ಮಾಡಬೇಡಿ. ನಿಜವಾಗ್ಲೂ ಒಂದೆಲೆ ತಿನ್ನಿ, ಒಂದಿಷ್ಟು ಬೆಲ್ಲ ತಿನ್ನಿ ಸಾಕು. ಅದೇ ಒಂದು ಸಾಂಕೇತಿಕವಾಗಿರುವಂಥದ್ದು. ಪ್ರತಿನಿತ್ಯವೂ ಅದನ್ನು ಆಚರಣೆ ಮಾಡುವಂಥ ಪ್ರಯತ್ನವನ್ನು ಮಾಡಿ. ನಿನ್ನೆ ತಾನೇ ಪತ್ರಿಕೆಯಲ್ಲಿ ಹೋಗ್ತಾ ಇದ್ದೆ, ಈ ಯುಗಾದಿ ಹಬ್ಬ ಬಂದರೆ ಮರಗಳಿಗೆಲ್ಲ ಮಾರಣ ಹೋಮನೇನೋ ಅಂತ ಅನ್ನಿಸ್ತಾ ಇರ್ತದೆ ನಾವು ನೋಡಿದಾಗ. ಅದಾಗಬಾರ್ದು. ಚಿಗುರಿರ್ತದೆ, ಎಷ್ಟು ಚೆನ್ನಾಗಿರ್ತದೆ. ಒಂದೆರಡು ಮಾತ್ರ ಉಪಯೋಗಿಸುವಂಥ ಪ್ರಯತ್ನ ಮಾಡಿ, ಮರವನ್ನು ಹಾಳು ಮಾಡಬೇಡಿ. ಏಕೆಂದರೆ ಇಡೀ ಮರದ ಎಲೆ ಅದನ್ನು ತೆಗೆದುಬಿಟ್ರೆ ಅದಕ್ಕೆ 2 ವರ್ಷ ಆಯುಸ್ಸು ಕಡಿಮೆ ಆಗ್ಬಿಡ್ತದೆ. ಅದರಿಂದ ಮರಗಳು ಕೂಡ ಇದ್ದಾಗ ನಮಗೆ ಪ್ರಕೃತಿ ಚೆನ್ನಾಗಿರುವಂಥದ್ದು. ನಾವು ಚೆನ್ನಾಗಿರಬೇಕಾದ್ರೆ ಮರಗಿಡಗಳು ಚೆನ್ನಾಗಿರಬೇಕಾಗ್ತದೆ. ಆ ಹಿನ್ನೆಲೆಯಲ್ಲಿ ಪ್ರಕೃತಿಯನ್ನು ಉಳಿಸಿಕೊಂಡು ನಾವು ಹಬ್ಬದ ಸಂಭ್ರಮದ ಆಚರಣೆಯನ್ನು ಮಾಡೋಣ ಅಂತ ಹಾರೈಸ್ತಾ ಎಲ್ಲರಿಗೂ ಯುಗಾದಿಯ ಶುಭಾಶಯವನ್ನು ಕೊಡ್ತೀವಿ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಯುಗಾದಿಗೆ ತನ್ನದೇ ಆದ ಮಹತ್ವ ಇರುವಂಥದ್ದು. ನಮ್ಮ ದೇಶದಲ್ಲಿ ಭಾಳ ಹಿಂದಿನಿಂದಲೂ ಕೂಡ ಹೊಸ ವರ್ಷ ಅಂದರೆ ಯುಗಾದಿ ಅಂತ ಭಾವಿಸ್ಕೊಂಡು ಬಂದಿದ್ದೇವೆ. ವ್ಯಾವಹಾರಿಕವಾಗಿ ಇಂದು ನಾವು ಜನವರಿ 1 ಅದು ಹೊಸ ವರ್ಷ ಅಂತೇಳಿ ಆಚರಿಸ್ತಾರೆ. ಅದು ನಮ್ಮ ದೇಶದ ಒಂದು ವ್ಯವಸ್ಥೆ ಅಲ್ಲ. ನಮ್ಮ ಭಾರತೀಯ ಸಂಸ್ಕೃತಿ ಯಾವತ್ತೂ ಕೂಡ ಪ್ರಕೃತಿಯ ಜೊತೆಯಲ್ಲೇ ನಾವು ಜೀವನವನ್ನು ನಡೆಸ್ಕೊಂಡು ಬಂದಂತಹವರು. ನೋಡಿ, ಪ್ರಕೃತಿಯಲ್ಲಿ ಹೆಂಗೆ ಹೊಸ ಒಂದು ಚಿಗುರು ಉಂಟು ಮಾಡಿ ಪ್ರಕೃತಿಯಲ್ಲಿ ಹೊಸತನ ಉಂಟು ಮಾಡುವಂತಹ ಬದುಕಿರ್ತದೆ. ಆ ಜೊತೆಯಲ್ಲಿ ನಮ್ಮ ದೇಶದ ನಮ್ಮ ಹೊಸ ವರ್ಷದ ಆಚರಣೆಯನ್ನು ಮಾಡುವಂತಹವರು. ಅದಕ್ಕೆ ಯುಗದ ಆದಿಯಲ್ಲಿ ಯುಗಾದಿ ಅಂತೇಳಿ ಕರೆದಿರುವಂಥ ವರ್ಷದ ಪ್ರಾರಂಭ ಅಂತೇಳಿ ಕರ್ಕೊಂಡು ಬಂದಿರುವಂತಹವರು. ಹಾಗೆ ಈ ಯುಗಾದಿಯು ಕೂಡ ನಾಳೆಯ ದಿವಸ ಇದು ಪ್ರಾರಂಭವಾಗ್ತಾ ಇರುವಂಥದ್ದು. ಹೊಸ ವರ್ಷ ಬರ್ತಾ ಇದೆ. ಹೊಸ ವರ್ಷ ಹೊಸ ದಿನ ಅನ್ನೋದಕ್ಕಿಂತ ಕೂಡ ಪ್ರತಿದಿನವೂ ಪ್ರತಿ ಕ್ಷಣವೂ ಕೂಡ ಹೊಸದಾಗೇ ಇರುವಂಥದ್ದು ನಮ್ಮೆಲ್ಲರಿಗೂ ಕೂಡ. ಆ ಯುಗಾದಿಯ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಒಳ್ಳೆಯ ಚಿಂತನೆಯನ್ನು ಮಾಡೋಣ, ಒಳ್ಳೆಯ ಸಂಕಲ್ಪವನ್ನು ಮಾಡೋಣ. ಕಳೆದ ವರ್ಷದಲ್ಲಿ ಆಗಿರೋದನ್ನು ಮರೆತು ಹೊಸ ವರ್ಷದಲ್ಲಿ ಒಳ್ಳೆಯದನ್ನು ಮಾಡುವಂತಹ, ಉತ್ತಮವಾದಂಥ ಜೀವನವನ್ನು ಸಾಗಿಸುವಂತಹ, ಒಳಿತ ಕಾರ್ಯಗಳನ್ನು ಮಾಡುವಂತಹ ಒಂದು ಆಲೋಚನೆಗಳನ್ನು ಇಟ್ಕೊಂಡು ಒಂದು ಸಂಕಲ್ಪವನ್ನು ತೊಡೋಣ. ಸುಖ ದುಃಖ ನೋವು ನಲಿವು ಅದು ಸಹಜವಾಗಿ ಇರುವಂತಹದ್ದು, ಯಾರಿಗೂ ಅದು ತಪ್ಪಿದ್ದಲ್ಲ. ಇದು ಚಕ್ರದಂತೆ ಅದು ಸುತ್ತಾ ಇರ್ತದೆ. ಸುಖ ಆಗಲಿ ದುಃಖ ಆಗಲಿ ಶಾಶ್ವತ ಅಲ್ಲ, ಅದು ಯಾವುದೂ ಕೂಡ. ಅದು ಬರ್ತದೆ, ಕೆಳಗೆ ಹೋಗ್ತಾ ಇರ್ತದೆ. ಒಂದೊಮ್ಮೆ ಸುಖ ಬರ್ತದೆ, ಒಂದು ಸಲ ದುಃಖ ಬರ್ತಾ ಇರ್ತದೆ. ಒಂದೊಮ್ಮೆ ಉತ್ಸಾಹ ಇರ್ತದೆ, ಒಂದು ನಿರುತ್ಸಾಹ ಇರ್ತದೆ. ಅವಕಾಶಗಳಿರ್ತವೆ, ಅವಕಾಶಗಳು ವಂಚಿತವಾಗ್ತಾ ಇರ್ತವೆ. ಇದು ಚಕ್ರದಂತೆ ಸುತ್ತಾ ಇರ್ತವೆ. ಅದು ನಿರಂತರ ಸ್ಥಿರವಾದ ಸ್ಥಾಯಿ ಅಲ್ಲ ಅದು. ಹಾಗೆ ಯುಗಾದಿ ಎನ್ನುವಂಥ ಸಂದರ್ಭದಲ್ಲಿ ನಾವೇನು ಮಾಡಬೇಕಪ್ಪ ಅಂದರೆ ಅದನ್ನೇ ಬೇವು ಬೆಲ್ಲ ಅನ್ನುವಂಥ ತಿಂತಾರೆ, ಸಾಂಕೇತಿಕವಾಗಿರುವಂಥದ್ದು. ಆ ಸಾಂಕೇತಿಕವಾಗಿ ಏನಪ್ಪ ಅಂದರೆ ತಿಂದಾಕ್ಷಣವೇ ನಾವು ಹಂಗಿರ್ತೀವಿ ಅಂತ ಅಲ್ಲ, ನಮ್ಮ ಮನಸ್ಸಿನಲ್ಲಿ ಆ ಭಾವನೆ ಬರಬೇಕು. ಇವತ್ತು ಯಾವತ್ತೂ ಕೂಡ ಏನೇ ಬರಲಿ ನಮ್ಮಲ್ಲಿ ಜೀವನೋತ್ಸಾಹವನ್ನು ಇಟ್ಕೊಳ್ತೀವಿ. ಕಷ್ಟ ಬಂದಾಗ ಕುಗ್ಗದೆ, ಸುಖ ಬಂದಾಗ ಹಿಗ್ಗದೆ ಒಂದು ಮನಸ್ಸನ್ನು ಇಟ್ಕೊಂಡು ಜೀವನವನ್ನು ಸಾಗಿಸ್ತೇವೆ ಅನ್ನುವಂಥ ಮನೋಭಾವ ಇಟ್ಕೊಳ್ಬೇಕು. ಆ ಸಂದರ್ಭದಲ್ಲಿ ಒಂದು ಸಾಂಕೇತಿಕವಾಗಿ ಎಲ್ಲರೂ ಕೂಡ ಬೇವು ಬೆಲ್ಲವನ್ನು ತಿನ್ನುವಂಥದ್ದು. ಹಾಗಂತೇಳಿ ಬೇವಿನ ಮರನೆಲ್ಲ ಮುರಿದಾಕೋದು ಮಾಡಬೇಡಿ. ನಿಜವಾಗ್ಲೂ ಒಂದೆಲೆ ತಿನ್ನಿ, ಒಂದಿಷ್ಟು ಬೆಲ್ಲ ತಿನ್ನಿ ಸಾಕು. ಅದೇ ಒಂದು ಸಾಂಕೇತಿಕವಾಗಿರುವಂಥದ್ದು. ಪ್ರತಿನಿತ್ಯವೂ ಅದನ್ನು ಆಚರಣೆ ಮಾಡುವಂಥ ಪ್ರಯತ್ನವನ್ನು ಮಾಡಿ. ನಿನ್ನೆ ತಾನೇ ಪತ್ರಿಕೆಯಲ್ಲಿ ಹೋಗ್ತಾ ಇದ್ದೆ,
ಈ ಯುಗಾದಿ ಹಬ್ಬ ಬಂದರೆ ಮರಗಳಿಗೆಲ್ಲ ಮಾರಣ ಹೋಮನೇನೋ ಅಂತ ಅನ್ನಿಸ್ತಾ ಇರ್ತದೆ ನಾವು ನೋಡಿದಾಗ. ಅದಾಗಬಾರ್ದು. ಚಿಗುರಿರ್ತದೆ, ಎಷ್ಟು ಚೆನ್ನಾಗಿರ್ತದೆ. ಒಂದೆರಡು ಮಾತ್ರ ಉಪಯೋಗಿಸುವಂಥ ಪ್ರಯತ್ನ ಮಾಡಿ, ಮರವನ್ನು ಹಾಳು ಮಾಡಬೇಡಿ. ಏಕೆಂದರೆ ಇಡೀ ಮರದ ಎಲೆ ಅದನ್ನು ತೆಗೆದುಬಿಟ್ರೆ ಅದಕ್ಕೆ 2 ವರ್ಷ ಆಯುಸ್ಸು ಕಡಿಮೆ ಆಗ್ಬಿಡ್ತದೆ. ಅದರಿಂದ ಮರಗಳು ಕೂಡ ಇದ್ದಾಗ ನಮಗೆ ಪ್ರಕೃತಿ ಚೆನ್ನಾಗಿರುವಂಥದ್ದು. ನಾವು ಚೆನ್ನಾಗಿರಬೇಕಾದ್ರೆ ಮರಗಿಡಗಳು ಚೆನ್ನಾಗಿರಬೇಕಾಗ್ತದೆ. ಆ ಹಿನ್ನೆಲೆಯಲ್ಲಿ ಪ್ರಕೃತಿಯನ್ನು ಉಳಿಸಿಕೊಂಡು ನಾವು ಈ ಹಬ್ಬದ ಸಂಭ್ರಮದ ಆಚರಣೆಯನ್ನು ಮಾಡೋಣ ಅಂತ ಹಾರೈಸ್ತಾ ಎಲ್ಲರಿಗೂ ಯುಗಾದಿಯ ಶುಭಾಶಯವನ್ನು ಕೊಡ್ತೀವಿ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಯುಗಾದಿಗೆ ತನ್ನದೇ ಆದ ಮಹತ್ವ ಇರುವಂಥದ್ದು. ನಮ್ಮ ದೇಶದಲ್ಲಿ ಭಾಳ ಹಿಂದಿನಿಂದಲೂ ಕೂಡ ಹೊಸ ವರ್ಷ ಅಂದರೆ ಯುಗಾದಿ ಅಂತ ಭಾವಿಸ್ಕೊಂಡು ಬಂದಿದ್ದೇವೆ. ವ್ಯಾವಹಾರಿಕವಾಗಿ ಇಂದು ನಾವು ಜನವರಿ 1 ಅದು ಹೊಸ ವರ್ಷ ಅಂತೇಳಿ ಆಚರಿಸ್ತಾರೆ. ಅದು ನಮ್ಮ ದೇಶದ ಒಂದು ವ್ಯವಸ್ಥೆ ಅಲ್ಲ. ನಮ್ಮ ಭಾರತೀಯ ಸಂಸ್ಕೃತಿ ಯಾವತ್ತೂ ಕೂಡ ಪ್ರಕೃತಿಯ ಜೊತೆಯಲ್ಲೇ ನಾವು ಜೀವನವನ್ನು ನಡೆಸ್ಕೊಂಡು ಬಂದಂತಹವರು. ನೋಡಿ, ಪ್ರಕೃತಿಯಲ್ಲಿ ಹೆಂಗೆ ಹೊಸ ಒಂದು ಚಿಗುರು ಉಂಟು ಮಾಡಿ ಪ್ರಕೃತಿಯಲ್ಲಿ ಹೊಸತನ ಉಂಟು ಮಾಡುವಂತಹ ಬದುಕಿರ್ತದೆ. ಆ ಜೊತೆಯಲ್ಲಿ ನಮ್ಮ ದೇಶದ ನಮ್ಮ ಹೊಸ ವರ್ಷದ ಆಚರಣೆಯನ್ನು ಮಾಡುವಂತಹವರು. ಅದಕ್ಕೆ ಯುಗದ ಆದಿಯಲ್ಲಿ ಯುಗಾದಿ ಅಂತೇಳಿ ಕರೆದಿರುವಂಥ ವರ್ಷದ ಪ್ರಾರಂಭ ಅಂತೇಳಿ ಕರ್ಕೊಂಡು ಬಂದಿರುವಂತಹವರು. ಹಾಗೆ ಈ ಯುಗಾದಿಯು ಕೂಡ ನಾಳೆಯ ದಿವಸ ಇದು ಪ್ರಾರಂಭವಾಗ್ತಾ ಇರುವಂಥದ್ದು. ಹೊಸ ವರ್ಷ ಬರ್ತಾ ಇದೆ. ಹೊಸ ವರ್ಷ ಹೊಸ ದಿನ ಅನ್ನೋದಕ್ಕಿಂತ ಕೂಡ ಪ್ರತಿದಿನವೂ ಪ್ರತಿ ಕ್ಷಣವೂ ಕೂಡ ಹೊಸದಾಗೇ ಇರುವಂಥದ್ದು ನಮ್ಮೆಲ್ಲರಿಗೂ ಕೂಡ. ಆ ಯುಗಾದಿಯ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಒಳ್ಳೆಯ ಚಿಂತನೆಯನ್ನು ಮಾಡೋಣ, ಒಳ್ಳೆಯ ಸಂಕಲ್ಪವನ್ನು ಮಾಡೋಣ. ಕಳೆದ ವರ್ಷದಲ್ಲಿ ಆಗಿರೋದನ್ನು ಮರೆತು ಹೊಸ ವರ್ಷದಲ್ಲಿ ಒಳ್ಳೆಯದನ್ನು ಮಾಡುವಂತಹ, ಉತ್ತಮವಾದಂಥ ಜೀವನವನ್ನು ಸಾಗಿಸುವಂತಹ, ಒಳಿತ ಕಾರ್ಯಗಳನ್ನು ಮಾಡುವಂತಹ ಒಂದು ಆಲೋಚನೆಗಳನ್ನು ಇಟ್ಕೊಂಡು ಒಂದು ಸಂಕಲ್ಪವನ್ನು ತೊಡೋಣ. ಸುಖ ದುಃಖ ನೋವು ನಲಿವು ಅದು ಸಹಜವಾಗಿ ಇರುವಂಥದ್ದು, ಯಾರಿಗೂ ಅದು ತಪ್ಪಿದ್ದಲ್ಲ. ಇದು ಚಕ್ರದಂತೆ ಅದು ಸುತ್ತಾ ಇರ್ತದೆ. ಸುಖ ಆಗಲಿ ದುಃಖ ಆಗಲಿ ಶಾಶ್ವತ ಅಲ್ಲ. ಅದು ಯಾವುದೂ ಕೂಡ ಅದು ಬರ್ತದೆ, ಕೆಳಗೆ ಹೋಗ್ತಾ ಇರ್ತದೆ. ಒಂದೊಮ್ಮೆ ಸುಖ ಬರ್ತದೆ, ಒಂದು ಸಲ ದುಃಖ ಬರ್ತಾ ಇರ್ತದೆ. ಒಂದೊಮ್ಮೆ ಉತ್ಸಾಹ ಇರ್ತದೆ, ಒಂದೊಂದು ನಿರುತ್ಸಾಹ ಇರ್ತದೆ. ಅವಕಾಶಗಳಿರ್ತವೆ, ಅವಕಾಶಗಳು ವಂಚಿತವಾಗ್ತಾ ಇರ್ತವೆ. ಇದು ಚಕ್ರದಂತೆ ಸುತ್ತಾ ಇರ್ತವೆ. ಅದು ನಿರಂತರ ಸ್ಥಿರವಾದ ಸ್ಥಾಯಿ ಅಲ್ಲ ಅದು. ಹಾಗೆ ಯುಗಾದಿ ಎನ್ನುವಂಥ ಸಂದರ್ಭದಲ್ಲಿ ನಾವೇನು ಮಾಡಬೇಕಪ್ಪ ಅಂದರೆ ಅದನ್ನೇ ಬೇವು ಬೆಲ್ಲ ಅನ್ನುವಂಥ ತಿಂತಾರೆ, ಸಾಂಕೇತಿಕವಾಗಿರುವಂಥದ್ದು. ಆ ಸಾಂಕೇತಿಕವಾಗಿ ಏನಪ್ಪ ಅಂದರೆ ತಿಂದಾಕ್ಷಣವೇ ನಾವು ಹಂಗಿರ್ತೀವಿ ಅಂತ ಅಲ್ಲ, ನಮ್ಮ ಮನಸ್ಸಿನಲ್ಲಿ ಆ ಭಾವನೆ ಬರಬೇಕು. ಇವತ್ತು ಯಾವತ್ತೂ ಕೂಡ ಏನೇ ಬರಲಿ ನಮ್ಮಲ್ಲಿ ಜೀವನೋತ್ಸಾಹವನ್ನು ಇಟ್ಕೊಳ್ತೀವಿ. ಕಷ್ಟ ಬಂದಾಗ ಕುಗ್ಗದೆ, ಸುಖ ಬಂದಾಗ ಹಿಗ್ಗದೆ ಒಂದು ಮನಸ್ಸನ್ನು ಇಟ್ಕೊಂಡು ಜೀವನವನ್ನು ಸಾಗಿಸ್ತೇವೆ ಅನ್ನುವಂಥ ಮನೋಭಾವ ಇಟ್ಕೊಳ್ಬೇಕು. ಆ ಸಂದರ್ಭದಲ್ಲಿ ಒಂದು ಸಾಂಕೇತಿಕವಾಗಿ ಎಲ್ಲರೂ ಕೂಡ ಬೇವು ಬೆಲ್ಲವನ್ನು ತಿನ್ನುವಂಥದ್ದು. ಹಾಗಂತೇಳಿ ಬೇವಿನ ಮರನೆಲ್ಲ ಮುರಿದಾಕೋದು ಮಾಡಬೇಡಿ. ನಿಜವಾಗ್ಲೂ ಒಂದೆಲೆ ತಿನ್ನಿ, ಒಂದಿಷ್ಟು ಬೆಲ್ಲ ತಿನ್ನಿ ಸಾಕು. ಅದೇ ಒಂದು ಸಾಂಕೇತಿಕವಾಗಿರುವಂಥದ್ದು. ಪ್ರತಿನಿತ್ಯವೂ ಅದನ್ನು ಆಚರಣೆ ಮಾಡುವಂಥ ಪ್ರಯತ್ನವನ್ನು ಮಾಡಿ. ನಿನ್ನೆ ತಾನೇ ಪತ್ರಿಕೆಯಲ್ಲಿ ಹೋಗ್ತಾ ಇದ್ದೆ, ಈ ಯುಗಾದಿ ಹಬ್ಬ ಬಂದರೆ ಮರಗಳಿಗೆಲ್ಲ ಮಾರಣ ಹೋಮನೇನೋ ಅಂತ ಅನ್ನಿಸ್ತಾ ಇರ್ತದೆ ನಾವು ನೋಡಿದಾಗ. ಅದಾಗಬಾರ್ದು. ಚಿಗುರಿರ್ತದೆ, ಎಷ್ಟು ಚೆನ್ನಾಗಿರ್ತದೆ. ಒಂದೆರಡು ಮಾತ್ರ ಉಪಯೋಗಿಸುವಂಥ ಪ್ರಯತ್ನ ಮಾಡಿ, ಮರವನ್ನು ಹಾಳು ಮಾಡಬೇಡಿ. ಏಕೆಂದರೆ ಇಡೀ ಮರದ ಎಲೆ ಅದನ್ನು ತೆಗೆದುಬಿಟ್ರೆ ಅದಕ್ಕೆ 2 ವರ್ಷ ಆಯುಸ್ಸು ಕಡಿಮೆ ಆಗ್ಬಿಡ್ತದೆ. ಅದರಿಂದ ಮರಗಳು ಕೂಡ ಇದ್ದಾಗ ನಮಗೆ ಪ್ರಕೃತಿ ಚೆನ್ನಾಗಿರುವಂಥದ್ದು. ನಾವು ಚೆನ್ನಾಗಿರಬೇಕಾದ್ರೆ ಮರಗಿಡಗಳು ಚೆನ್ನಾಗಿರಬೇಕಾಗ್ತದೆ. ಆ ಹಿನ್ನೆಲೆಯಲ್ಲಿ ಪ್ರಕೃತಿಯನ್ನು ಉಳಿಸಿಕೊಂಡು ನಾವು ಈ ಹಬ್ಬದ ಸಂಭ್ರಮದ ಆಚರಣೆಯನ್ನು ಮಾಡೋಣ ಅಂತ ಹಾರೈಸ್ತಾ ಎಲ್ಲರಿಗೂ ಯುಗಾದಿಯ ಶುಭಾಶಯವನ್ನು ಕೊಡ್ತೀವಿ.